ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಕಿಚನ್. ಇವತ್ತು ನಾನು ಮಂಗಳೂರು ಸೌತೆಕಾಯಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡೋ ಅಂಥ ಹುಳಿ ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 3 ಸ್ಪೂನ್ ಧನಿಯಾ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಜೀರಿಗೆ, 2 ಕಡ್ಡಿ ಕರಿಬೇವು, 1 ಕಪ್ ಕಾಯಿ ತುರಿ, 6 ಗುಂಟೂರು 6 ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ಕಪ್ಪು ಬೇಯಿಸಿರೋ ಬೇಳೆ, ಒಂದು ಚಿಕ್ಕದು ಮೀಡಿಯಮ್ ಗಾತ್ರದ್ದು ಮಂಗಳೂರು ಸೌತೆಕಾಯಿ, ಹುಣಸೆ ರಸ ನಿಂಬೆಹಣ್ಣು ಗಾತ್ರದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಕರಿಬೇವು. ಇದು ಮಾಡೋ ವಿಧಾನ ನೋಡೋಣ ಬನ್ನಿ. ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ, ಜೀರಿಗೆ, ಕರಿಬೇವು, ಗುಂಟೂರು ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ನೆಕ್ಸ್ಟ್ ಕಾಯಿ ತುರಿ ಹಾಕ್ಕೊಂಬಿಡಿ ಫ್ರೆಂಡ್ಸ್. ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮ್ ಆದರೆ ಸ್ವಲ್ಪ ಸೀದೋದಂಗೆ ಆಗ್ಬಿಡುತ್ತೆ, ಸಾಂಬಾರು ಟೇಸ್ಟ್ ಹೊರಟೋಗುತ್ತೆ. ಮದುವೆ ಮನೆಗಳಲ್ಲೂ ಇದೇ ಥರ ಮಾಡೋದು ಫ್ರೆಂಡ್ಸ್. ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸಲ್ಲ, ಇಲ್ಲೇ ಹಾಕ್ತಾರೆ. ಮಂಗಳೂರು ಸೌತೆಕಾಯಿ ಹುಳಿ ಮಾಡೋದಾದರೆ ಇದೇ ಥರ ಮಾಡ್ತಾರೆ ಸೇಮ್. ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಬಾಣಲೆ ಇಟ್ಬಿಟ್ಟು ನೀವು ಯಾವ್ದು ಫ್ರೈ ಮಾಡ್ಕೊಂಡಿರ್ತೀರೋ ಅದೇ ಬಾಣಲೆನೇ ಇಟ್ಬಿಡಿ ಸ್ಟವ್ ಮೇಲೆ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಒಗ್ಗರಣೆ ಹಾಕೋಂಗಿಲ್ಲ ಫ್ರೆಂಡ್ಸ್, ಇಷ್ಟ ಇರೋರು ಹಾಕ್ಕೊಬೋದು. ಸೌತೆಕಾಯಿ ಮದುವೆ ಮನೆಯಲ್ಲೆಲ್ಲ ಒಗ್ಗರಣೆನೇ ಹಾಕಿರಲ್ಲ. ಆಮೇಲೆ ಬೇಯಿಸ್ಕೊಂಡಿರೋ ಬೇಳೆ ಹಾಕ್ಕೊಂಬಿಡಿ. ಬೇಳೆ ಹಾಕಿದ್ಮೇಲೆ 1-2 ನಿಮಿಷ ಅದು ಕುದಿ ಬರಬೇಕು. ಇಲ್ಲ ಪರವಾಗಿಲ್ಲ, ಆಮೇಲೆ ಇದು ಹಾಕ್ಕೊಂಬಿಡಿ, ನೀವು ರುಬ್ಬಿರೋ ಮಸಾಲೆ ಇತ್ತಲ್ಲ, ಮಸಾಲೆ ಹಾಕ್ಕೊಂಬಿಡಿ. ರುಬ್ಬಿರೋ ಮಸಾಲೆ ಹಾಕ್ಕೊಂಡ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಈಗ ಸೌತೆಕಾಯಿ ನಾವು ಬಾಯ್ಲ್ ಮಾಡ್ಕೊಬಾರ್ದು. ಈ ಸೌತೆಕಾಯಿ ಇದು ಖಾರದಲ್ಲೇ, ಇದು ಮಸಾಲೆ ರುಬ್ಬಿರ್ತೀವಲ್ಲ ಅದರಲ್ಲೇ ಬಾಯ್ಲ್ ಆಗಬೇಕು. ಅದು ಆ ಥರ ಇದು ಸೌತೆಕಾಯಿ ಹಾಕ್ಬಿಡಿ ಇದಕ್ಕೆ, ಅದರಲ್ಲೇ ಬಾಯ್ಲ್ ಆಗಬೇಕಿದು. ನೆಕ್ಸ್ಟು ಹುಣಸೆ ರಸ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇದು ಕುದೀತಾ ಇದೆ, ಈಗ ಇಳಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಡೋಣ. ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಇದು ಆಪ್ಷನಲ್ ಫ್ರೆಂಡ್ಸ್, ಒಗ್ಗರಣೆ ಬೇಕಿದ್ದರೆ ಹಾಕ್ಕೊಬೋದು, ಯೂಶಲಿ ಹಾಕಲ್ಲ ಇದಕ್ಕೆ. ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.
ಇರೋದ್ರಿಂದ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಯಿತು. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಇದಕ್ಕೆ, ಎಷ್ಟು ಈಸಿಯಾಗಿ ಆಯಿತು ನೋಡಿ.